ಎಮ್ಮಿಗಂತೂ ಆಗಲೇ ಕುಡಿಸಿ ನೀರು ಆಕಳ ಕುಡಿದಿಲ್ಲ, ಏನ್ ಬಿಸಿಲಿಲ್ಲ ಏನಿಲ್ಲ, ಚೆನ್ನಾಗಿ ತಂದು ಆಕಳ ಕುಡಿದಿದ್ದಿಲ್ಲ, ಆಕಳ ನೀರಿಟ್ಟಿಲ್ಲ. ಆಕಳ ನೋಡಿದಾಗ ಒಮ್ಮೆ ನನ್ನ ತಂಗಿನ ನೆನಪಕ್ಕ. ಆಕಳ ಹೆಸರ ಪ್ರೀತಿಯಿಂದ ಲಕ್ಷ್ಮಿ ಅಂತ ಇಟ್ಟಿದ್ವಿ. ಯಾಕಂದ್ರೆ ನನ್ನ ತಂಗಿ ಹೆಸರು ನೀವು ಲಕ್ಷ್ಮಿ ಅಂತ ಹೇಳಿ. 1 ತಿಂಗಳಾತ ನನ್ನ ತಂಗಿ ಲಗ್ನ ಆಗಿ ಹೋಗಿ. ಹೊಸ್ದಾಗಿ ಹೋಗಿಂದ ಬೀಗರು ಹಳ್ಳೆ ಕಳಿಸಿಲ್ಲ. ತಂಗಿಗೆ ಅಣ್ಣ ಆಸರ, ಅಣ್ಣಗೆ ತಂಗಿ ಆಸರ ಇದ್ದೆವು. ಆದ್ರೆ ಫೋನ್ ಹಚ್ಚಿದ್ರು ಫೋನು ಸ್ವಿಚ್ ಆಫ್, ಬೀಗರು ಫೋನ್ ಎತ್ತಾಗ್ತಾ ಇರಲಿಲ್ಲ. ಯಾಕೋ ತಂಗಿ ಜೀವ ಭಾಳ ನೆನಸಾಕತೈತಿ. ಶಿವ ಶಿವ, ನನ್ನ ತಂಗಿ ನೆನಪಾದ್ರೆ ಕೈಕಾಲ ತನಗೆ ಆದಂಗೆ ಅಷ್ಟವು. ನಮ್ಮ ತಂಗಿ ಆಟ ಆಡಿದ್ದು, ಇಲ್ಲಿ ಕೂತಿದ್ದು, ಗಿಡ ಹತ್ತಿದ್ದು, ನನ್ನ ಮ್ಯಾಗ ಜಿಗಿದಿದ್ದು ಎಲ್ಲ ಭಾಳ ಅಂದ್ರೆ ಭಾಳ ಕೆಟ್ಟ ನೆನಪಾಗತ್ತವು. ಯಾಕೆ ತಂಗಿ ಫೋನ್ ಯಾಕೆ ಬಂದೈತಿ? ಶಿವ 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 ಶಿವ. ದಗದಂತರೂ ಕೊಂಡಾಡಿ ದಗದ ಬಂದವ. ಅಲ್ಲ, ನನ್ನ ತಂಗಿ ಯಾಕೆ ಫೋನ್ ಸ್ವಿಚ್ ಆಫ್ ಬಿಟ್ಟಾಳ? ಬೀಗರು ಫೋನ್ ಎತ್ತೋಲಿಗಾರ 1 ತಿಂಗಳಾತ್ರಿ. 12 ತಿಂಗಳ ಕೆಲಸ ಇದ್ದಿದ್ದ ರೈತಿಗೆ ಯಾವಾಗ ಸೌಡಿರ್ತೈತಿ. ಕಬ್ಬು ಕಡ್ಯಾಕ್ ಬಂದೈತಿ, ಉಳ್ಳಾಗಡ್ಡಿ ಕೆತ್ತಾಕ್ ಬಂದೈತಿ, ಏನು ಮಾಡೋದು? ಇಂಥವ್ರಾಗ ತಂಗಿ ಜೀವನ ಭಾಳ ನೆನಸಾಕತ್ತೈತಿ. ತಂಗಿ ಕಡೆ ಹಂಬಲ ಹರಿಯಾಗ್ತೈತಿ. ಇಲ್ಲಿ ಏನೇ ಕೆಲಸ ಇರಲಿಲ್ಲ ಬಂದ್ರ ನಾಳೆಗೆ ನಾವು ಒಟ್ಟು ಹೋಗಿ ತಂಗಿ ಹೋಗಿ ಭೇಟಿ ಆಗ್ಬಿಡ್ತೀನಿ. ಜೀವ ಒಟ್ಟ ಸಮಾಧಾನ ಇಲ್ಲ. ತಂಗಿ ಫೋನ್ ಎತ್ತೋಲಿಗಾರ ಹೊಸದಾಗಿ ಹೋದಾಗ ಬೀಗರು ಭಾಳ ಕಳಿಸಿಲ್ಲ. ಏನ ಮಾಡಿ ನಾಳೆ ಹೊತ್ತಿನ ಮರ ಬಾರ ಸುಮ್ಮನೆ ಊಟಿಲ್ಲ, ಮಾಡೋದು ಗಿಟ್ಟಿಲ್ಲ. ಮನ್ಯಾಗ ನಾವು ಮಾಡೋದು, ನಾವು ತಿನ್ನೋದು. ಹೆಣ್ಮಕ್ಳು ಇಲ್ಲದ ಬಾಳೆ ಏನಪ್ಪ. ನಮ್ಮ ತಂಗಿ ಮೇಟ್ ಹೆಚ್ಚಿಲ್ಲು, ತಂಗಿ ಬಾಳೆ ಚಲೋ ಆತಪ್ಪ. ಯಾಕ ಹತ್ತಿ ಹಸು ಇದ್ರು ಊಟ ಹೋಗಲ್ಲು. 2 ದಿವಸ ಆತು. ತಂಗಿ ಆರಾಮ ಅದ. ದೊಡ್ಡ ಮನೆ ಕೊಡ್ತೀನಿ, ಆರಾಮ ಸಾಲ ಮಾಡಿ ಆರಾಮ ಇರಬೇಕಲ್ಲ. ಮತ್ತೆ ನಮ್ಮ ತಂಗಿ ಊಟ ಮಾಡಿ 1 ರೊಟ್ಟಿ ಹಸು ಇಲ್ಲಿ ದಗದ ಮಾಡಬೇಕಲ್ಲ. ಯಾಕೆ ಹಸು ಬೇಕಲ್ಪ ಮತ್ತ ಮಾಡಬೇಕು. ಹೆಣ್ಣಿಗೆ ಗಂಡನ ಮನೆ ಬಿಟ್ರ ತವ್ರ ಮನಿನ ದಿಕ್ಕ. ಇಂಥ ಮಾರಿ ಹೊತ್ಕೊಂಡ ನಾ ಹೆಂಗ್ ಹೋಗ್ಲಿ ಗಣ್ಣ ಅಂತೈಕ. ಅಣ್ಣ, ಲಕ್ಷ್ಮಿ ಹಿಂಗ ಫೋನ್ ಹಚ್ಚಿದ್ರ ಫೋನ್ ಸ್ವಿಚ್ ಆಫ, ಬೀಗರು ಫೋನ್ ಎತ್ತಾಕ್ತಾ ಇರಲಿಲ್ಲ, ನೀನು ಫೋನ್ ಎತ್ತಾಕ್ತಾ ಇರಲಿಲ್ಲ, ಚೀಲಿಲ್ಲ. ಯಾರ ನಿನ್ನ ಗಂಡ ಬಂದಾನ ಏನ? ಹೆಂಗ್ ಬರ್ತಾರಣ್ಣ ಅವ? ಫೋನ್ ಎತ್ತಾಕ ನನ್ನಂತೆ ಫೋನ್ ಇದ್ರ ಅಲ್ಲಣ್ಣ, ಹೊಡೆದು ಕಸ್ಕೊಂಡಾರಣ್ಣ ಬೀಗ್ರ. ತಂಗಿ, ನೀ ಹೇಳುದು ನನಗೆ ನಂಬಕ ಆಗೋಲ್ದು. ಬಂಗಾರದಂತ ಬೀಗ್ರ ಸಿಕ್ಕರತ್ ಹೇಳಿ ನಾ ಖುಷಿ ಪಟ್ಟಿದ್ನಲ್ಲ ಯವ್ವ. ಲಕ್ಷ್ಮಿ, ಹೌದಣ್ಣ, ಹೊಡೆದು ಕಳ್ಸಿದಾರಣ್ಣ ಈಗ. ಲಕ್ಷ್ಮಿ, ಅಂತದೇನ್ ಮಾಡಿದೆ ಅವ್ರ ಬಡಿ ಅಂತ ಕೆಲ್ಸ? ನಾ ಏನ್ ಮಾಡಂದಣ್ಣ? ನೀನು ನಿನ್ ತಂಗಿ ಗಂಡನ ಮನೆ ಚಲೋ ಇಲ್ಲ ಅಂತ ಕ್ಯಾರ ಸಾಲ ಸೋಲ ಮಾಡ್ಕ್ಯಾರ ಮದ್ವಿ ಮಾಡಿಕೊಟ್ಟಿ. ಆದ್ರ ಅವ್ರ ಮನುಷ್ಯತ್ವ ಇಲ್ಲದ ಮನುಷ್ಯರನ್ನ ಹೊಡೆದ ಬಡ್ದು ಇನ್ನು ನೀನು ರೊಕ್ಕ ಕೊಡ್ದೈತಂತ ಕ್ಯಾರ ರೊಕ್ಕ ಇಸ್ಕೊಂಡ್ ಬರೋ ನಿಮ್ ಅಣ್ಣ ಅಂತೇಕಂತ ಹೇಳಿ ನನ್ ಕಳ್ಸಿದಾರಣ್ಣ ಅವ್ರ. ರೊಕ್ಕ ಸಂಬಂಧ ನೀನ ಲಕ್ಷ್ಮಿ. ಲಕ್ಷ್ಮಿ ಅಣ್ಣ, ಮನೆ ಮಾಲಕ್ನ ಬರೆದು ಕಳ್ಸಾರ. ಎಂತ ಕಟಕ್ ಹೃದಯದವ್ರ ಅವ್ರು. 4 ಮಂದಿಯಾಗ ನಾ ಮಾತು ಕೊಟ್ಟಿದ್ನಲ್ಲ, ಏನು 2 ತಿಂಗಳು ಟೈಮ್ ತಗೊಂಡಿದ್ನಲ್ಲ ರೊಕ್ಕ ಕೊಡ್ತೀನಿ. ಅದೆಲ್ಲ ಗೊತ್ತಿಲ್ಲ ಅಣ್ಣ. ಈಗ ರೊಕ್ಕ ಇಸ್ಕೊಂಡ್ರ ಮನಿಗ್ ಬಾ ಅಂತ ಹೇಳ್ತಾರಣ್ಣ ಅವ್ರ. ಅಂದ್ರ ಅವ್ರಿಗೆ ನಿನಕಿತ ರೊಕ್ಕ ಹೆಚ್ಚಂದಂಗ ಆತು. ಅವ್ರು ನನ್ ನೋಡ್ ಮದ್ವಿ ಮಾಡ್ಕೊಂಡಿಲ್ಲ ಅಣ್ಣ, ನೀ ಕೊಡೋ ರೊಕ್ಕ ನೋಡ ಮದ್ವಿ ಮಾಡ್ಕೊಂಡೆ. ಕ್ಷಮಿಸ್ಬಿಡ ಲಕ್ಷ್ಮಿ, ಕ್ಷಮಿಸ್ಬಿಡ. ಕೊಟ್ಟಿ ಅಣ್ಣ, ನನ್ ಬಾಳ ಮೊಳಕಾಯಿ ಹೋಗೈತೆ ಗಂಡನ ಸಾಯು ತನಕ ಅಣ್ಣ ಕೊಟ್ಟ ಮಾತಿಗೆ ತಂಗಿ ಒಪ್ಪಲಾರ್ದ ಮದುವೆ ಆದಿ. ಇವತ್ತ ನಿನ್ನ ಬಾಳ ನರಕಕ್ಕೆ ದೂಡಿ ಬಿಟ್ನಲ್ಲ ನಾನು. ಲಕ್ಷ್ಮಿ, ನನ್ನ ಕ್ಷಮಿಸ್ಬಿಡ ತಂಗಿ, ಕ್ಷಮಿಸ್ಬಿಡು. ನನ್ನ ತಂಗಿ ಚಲೋ ಇರ್ಲಿ ಅಂತ ಹೇಳಿ ನಾನು ಬೇಡಿ ಬೇಗಿಸಿ ಅಡ್ಡಾಡಿ ಸಾಲ ಮಾಡಿ ಲಗ್ನ ಮಾಡ್ಕೊತ್ನಿ.
ಆದ್ರೆ ಹಿಂಗಾಕೈತಮ್ಮ ನನಗೇನು ಗೊತ್ತ ಲಕ್ಷ್ಮಿ, ನನಗೇನು ಗೊತ್ತ. ಇದ ನೀನ್ ನೆನೆಸಿ ಊಟ ಮಾಡಕಿನ್ನ ಒಂದ್ ತುತ್ತು ಬಾಯಾಗ ಹಾಕಿಲ್ಲ, ಅದ್ರಾಗ ನೀನ ಬಂದ್ಬಿಟ್ಟಿ. ನಾನು ಒಬ್ಬಾಕಿ ತಂಗಿ ಬಾಳ ಹಿಂಗಾತಲ್ಲ. ಬಾ ಇಲ್ಲಿ ಬಾ, ಈಗ ಸಮಾಧಾನ ತಗೋ ಬಾ. ನಾನು ಊಟ ಮಾಡಿಲ್ಲ, ಊಟ ಮಾಡೋಣ ಬಾ, ನಾಳೆಗೆ ಹುಷಾರ್ ಮಾಡೋಣ ಬಾ. ಅಣ್ಣ ರೊಕ್ಕ ತಗೊಂಡ್ ಹೋಗಿಲ್ಲ, ನನ್ ಮನೆಗ್ ಸೇರ್ಸಂಗಿಲ್ಲ ಅಣ್ಣ. ನಿನ್ನ ಸಲುವಾಗಿ ಏನೋ ಆಗೋಲ್ಲ. ಇವತ್ತು ರಾತ್ರಿ ಯಾರ ಗೌಡ ಸಾವ್ಕಾರ ಕಾಲ್ ಬಿದ್ದ ನಾ ರೊಕ್ಕ ಕೊಡ್ತೀನಿ, ನಾಳೆ ನಿನ್ ಕರ್ಕೊಂಡು ಅವ್ರ ಮನಿ ಹಚ್ತೀನಿ. ಆಯ್ತಣ್ಣ. ಲಕ್ಷ್ಮಿ, ನೀ ಬಂದು ಗಾಬರಿ ಒಳಗ ಹೊರಗಣಿತ ಮಾತಾಡ್ಸಾಕೈತಿ ನನ್ನ ತಂಗಿ ಲಕ್ಷ್ಮಿ. ಬಾರ ಒಳಗ್ ಬಾ ಲಕ್ಷ್ಮಿ. ಲಕ್ಷ್ಮಿ ಅಂದ್ರೆ ನೀ ತಗೊಂಡ್ಬರ್ತಾನೆ. ಲಕ್ಷ್ಮಿ, ನೀ ಕಾಲಾಗೈಲಿ ಹಿಂಗ್ ಬಂದಿದ್ ನೋಡಿ ನನ್ ಹೊಟ್ಟೆ ಬೆಂಕಿ ಬಿದ್ದಂಗ ಆತಲ್ಲ, ಬೆಂಕಿ ಬಿದ್ದಂಗ ಆತ. ಲಕ್ಷ್ಮಿ, ಗಂಟ್ಲ ಆರ್ದಂಗ ಕಾಣ್ದ, ನೀರ ಕುಡಿಯ. ಎಲ್ಲಿ ನೀರ್ ಕುಡಿತೀಯಣ್ಣ? ದಿನ ಕಣ್ಣೀರ್ ಕುಡ್ದ ಸಾಕಾಗೈತ್ ನನಗ. ಲಕ್ಷ್ಮಿ, ತಪ್ಪು ಮಾಡ್ಬಿಟ್ನೆ, ನೀನ್ ತಪ್ಪು ಮಾಡ್ಬಿಟ್ನೆ, ನೀನ್ ಅಂತ ಮನಿ ಕೊಟ್ಟು ತಪ್ಪು ಮಾಡ್ಬಿಟ್ನಿ. ನನಗ್ ಕ್ಷಮಿಸ್ಬಿಡ ಲಕ್ಷ್ಮಿ, ಕ್ಷಮಿಸ್ಬಿಡು. ನೀ ಏನ್ ತಪ್ಪು ಮಾಡಿಲ್ಲಣ್ಣ, ಎಲ್ಲ ನನ್ನ ಹಣೆ ಬರ್ದಾಗ ಆಗಿದ್ದಾಗತ್ತದಷ್ಟ. ಇರ್ಲಿ. ತಂದಿಲ್ಲ ತಾಯಿಲ್ಲ ಅಂತೇಳಿ ನಿನ್ ಗಿನಿ ಸಾಕಿದಂಗ ಸಾಕಿ ಹೋಗಿ ಗಿಡಗನ್ ಕೈ ಕೊಟ್ಟಂಗ ಆತಲ್ಲ ಲಕ್ಷ್ಮಿ, ಗಿಡಗನ್ ಕೈ ಕೊಟ್ಟಂಗ ಆತ. ಇರ್ಲಿ, ಸಮಾಧಾನ ತಗೋ. ಮನುಷ್ಯ ಬಲ್ಲಾರ್ದ ಕಷ್ಟ ಮರಕ್ ಬರ್ತೈತಿ. ನಾ ಇನ್ನೂ ಅದೀನಿ, ಸತ್ತಿಲ್ಲ. ಹೆಂಗಾರ ಮಾಡಣ್ಣ, ಅವ್ರು ಹೊಲಸಣ್ಣ. ನನ್ ಸಾಕಾಗಿ ಹೋಗ್ಯದಣ್ಣ. ದಿನ ಇದನ್ನ ಕೇಳೋದಾಗೈತಿ. ಹೊಕ್ಕಿಲ್ಲ ರೊಕ್ಕ ತರ್ತಿಲ್ಲ, ಹೊಕ್ಕಿಲ್ಲ ರೊಕ್ಕ ತರ್ತಿಲ್ಲ ಅಂತ ದಿನ ಕಾಡ್ತಾರಣ್ಣ ಅವ್ರ. ಇಷ್ಟ್ರ ಮ್ಯಾಗ ಅವ್ರ ಅಂತ ಗೊತ್ತಾತ್ ನಂಗ ಲಕ್ಷ್ಮಿ. ಗಂಡ ಮಾಮ ಪ್ರೀತಿ ಇಲ್ಲ ನಂಗಾತ ಇನ್ ಮ್ಯಾಗ. ಅವ್ರಿಗೆ ನನ್ನ ಮೇಲೆ ಪ್ರೀತಿ ಇಲ್ಲಣ್ಣ, ರೊಕ್ಕದ ಮೇಲೆ ಮೋಹ ಐತಷ್ಟ. ಮೋಸ ಹೋಗ್ಬಿಟ್ನೆ ಲಕ್ಷ್ಮಿ, ಮೋಸ ಹೋಗ್ಬಿಟ್ನೆ. ಇರ್ಲಿ, ಇವತ್ತು ಏನಾಗ್ಲಕ್ಕ ರೊಕ್ಕ ತಯಾರು ಮಾಡಿ ನಾಳೆ ರೊಕ್ಕ ಅವ್ರ ಮಾರಿ ಮ್ಯಾಗ ಹೋಗದ ನೀನು ಕಳಿಸಿ ಬರ್ತೇನೆ. ಚಂದಾಗ ನೋಡ್ಕೊಳಿಕಂದ್ರ ನಾನು ಮತ್ತೆ ತಲೆ ಕೆಟ್ಟ ಬಾಳ ಕೆಟ್ಟ ಫಿಲ್ಮ್ ಆಗದೀನಿ. ಸಮಾಧಾನ ತಗೋವ, ಅಳ್ಬೇಡ, ಊಟ ಮಾಡ. ನಾನು ಇದ ಜಸ್ಟ್ ಊಟ ಮಾಡಾಕತ್ತಿದ್ನಿ, ನೀ ಬಂದಿ. ಒಂದ್ ತುತ್ತು ಊಟ ಮಾಡುವ ಲಕ್ಷ್ಮಿ. ಮಾಡ ಲಕ್ಷ್ಮಿ, ಊಟ ಮಾಡ ಒಂದ್ ತುತ್ತು. ಅಣ್ಣ ಹೆಂಗಾರ ಮಾಡಿ ಒಂದೇ ಸಣ್ಣ ರೊಕ್ಕ ಏನ ತವ್ರ ಮನೆಯೊಳಗ ಬಹಳ ದಿನ ಇರಬಾರ್ದಂತಣ್ಣ. ಆಯ್ತು ಲಕ್ಷ್ಮಿ, ಹ್ಯಾಂಗ ವಿಚಾರ ಮಾಡ್ತೀನ? ಈಗ ಮದುವೆ ಆಗಿ 1 ತಿಂಗಳಾಗೈತಿ. ಏನು ವಿಚಾರ ಮಾಡ. ಇವತ್ತು ರಾತ್ರಿ ರೊಕ್ಕ ಹೊಂದಿಸಿ ನಾಳೆ ಹೋಗಿ ಅವ್ರ ರೊಕ್ಕ ಅವ್ರಿಗೆ ಕೊಟ್ಟು ನೀನ್ ಬಿಟ್ಟು ಬರ್ತಾನೆ. ಆಯ್ತಾ? ಆಗ್ಲಣ್ಣ. ಆಯ್ತು, ಒಳಗೆ ಹೋಗಿ ಎದ್ದು ಕೂಡಲೇ ಹಂಗ ಬಂದಿ, ಮುಖ ಇಲ್ಲ ಮಾರಿಲ್ಲ, ಶಾಖ ಮಾಡಿ ಊಟ ಮಾಡಕತ್ತಿ ಹೋಗ್ಲಿ. ಬಾ, ನಾನೇ ಬಾ. ಏನ್ ಮಾಡುದಪ್ಪ ಈಗ? ಎಷ್ಟೊತ್ತಿದ್ರು ನಾಳೆ ಅನ್ನೋದು ಬೇಡ. ನಾಳೆಂದವ್ರ ಮನೆ ಹಾಳತ್. ಇವತ್ತು ಏನಾರ ಮಾಡಿ ಯಾವ ಸಾವುಕಾರಗಾರ ಭೇಟಿಯಾಗಿ ಹೊಲ ಯಾಕೆ ಒತ್ತಿಟ್ಟು ಯಾಕೆ ಹೋಗ್ಲಾಕ ಬೀಗ ರೊಕ್ಕ ಕೊಟ್ರಾತ್. ತಂಗಿನ ಇವತ್ತು ಹೋಗಿ ಕಳಿಸಿ ಬಂದ್ಬಿಡ್ತೀನಿ. ಮುಂದಕ್ಕೆ ಹಾಕೋದು ಬೇಡ. ಅವ್ರ ಮನೆ ಅವ್ರು ಸೇರಿದ್ರೆ ಚಂದ, ಹೋಗಿ ಬರ್ತಾನೆ. ಮತ್ತೆ ಇವತ್ತು ಏನಾರ ಮಾಡಿ ನಾಳೆ ಅನ್ನೋದು ಬೇಡ. ಗೌಡಿಗೆಲ್ಲ ಸಾವುಕಾರಗೆಲ್ಲ ಅವ್ರ ಕಡೆಗೆ ಹೊಲ ಯಾಕೆ ಒತ್ತಿಟ್ಟು ಯಾಕೆ ಹೋಗ್ಲಾಕ 1 ಲಕ್ಷ ರೂಪಾಯಿ ಇಸ್ಕೊಂಬಂದ ತೆಂಗಿನ ಹೋಗಿ ಕಳಿಸಿ ಬರ್ತನಪ್ಪ ಗಂಡ ಮನಿಗೆ. ರೊಕ್ಕ ಹೊಂದಿಸ್ಕೊಂಡು ಬರ್ಬೇಕಾರ ರಗಡ ಹೋಗ್ತಪ್ಪ ಮರ. ಬಡವರು ಬಾಳೆ ಜೋರಿಗೈತಿ. ಲಕ್ಷ್ಮಿ, ಲಕ್ಷ್ಮಿ, ಏನ್ ಮಾಡತ್ತ? ಬಾ ಲಕ್ಷ್ಮಿ, ಮಗ ಸಾವುಕಾರ ಅಂತ ಹೋಗಿ ಯಪ್ಪ ಎಣ್ಣ ಅಂದ ರೊಕ್ಕ ತಂದೆ. ರೊಕ್ಕ ತಂದಿ. ನೀ ಏನ್ ಬಂದಿಲ್ಲ, ನನಗ ಕೈಕಾಲ್ ತಣ್ಣಗ ಆದಂಗ ಆಗ್ಬಿಟ್ಟು. ಇಷ್ಟ ರೊಕ್ಕ ಎಲ್ಲಿಂದ ತಂದೆ? ಹೆಂಗ್ ತಂದಿ? ನೀ ಸಣ್ಣಾಕಿ, ಇಂಥವೆಲ್ಲ ವಿಚಾರ ಮಾಡಬಾರ್ದು. ನೀ ಚಂದಾಗ ಗಂಡನ ಮನೆಗಿದ್ರೆ ಅಷ್ಟ ಸಾಕು ನನಗೆ. ಈ ಸಾಲಾಗೆಲ್ಲ ಏನು ವಿಚಾರ ಮಾಡಬೇಡ. ನನ್ ಸಲುವ ಬಹಳ ತ್ರಾಸ ತಗೊಳಕತ್ತಿ ಅಣ್ಣ ನೀನು. ನಿನ್ ಮುಖದಾಗ ಅವ್ವನ್ ಕಾಣ್ತೀನ. ನಮ್ಮ ಮನೆತನದ ಮಹಾಲಕ್ಷ್ಮಿ ಇದ್ದಂಗ. ನೀ ಹೋದ್ಮ್ಯಾಗ ಮನಿ ಬನ 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 ಆಗೈತಿ. ಮತ್ತೆ ನೀ ನಕ್ಕೋತಿದ್ರ ಈ ಮನಿ ಒಂದು ಸುಖ ಶಾಂತಿ. ಅದಕ್ಕಾಗಿ ರೊಕ್ಕ ತಂದೀನಿ. ಬಾ, ಹೋಗಿ ಬಿಡು. ಬಾ. ಆಯ್ತಲ್ಲ, ಹೋಗೋದು. ಲಕ್ಷ್ಮಿ, ಬಾಗಲ ಹಾಕ್ತೀನಿ.
ಬಾ ಹೋಗುನ್ ಬಾ ಮೊದಲ ಹೋಗಿ ನನ್ನ ಗಂಡ ಮನೆ ಕಳಿಸಿ ಅವ್ರು ಕೊಡು ರೊಕ್ಕ ಕೊಟ್ಟ ಅವ್ರ ಮಾರಿಮೆ ಹೋಗೋದು ಹೇಳಿ ಬರ್ತಾನೆ ಹೋಗಿ. ಅಣ್ಣ ಮತ್ತೇನಾರ ಹಿಂಗ ಮಾಡಿದ್ರಿ ಏನ್ ಮಾಡೋದಣ್ಣ? ಇಲ್ಲಿದ್ದು ವಿಚಾರ ಮಾಡಬೇಡ. ಹಾ ಇಲ್ಲಿದ್ದು ವಿಚಾರ ಮಾಡಬೇಡ. ಅವ್ರ ಮೊದ್ಲ ರೊಕ್ಕಕ್ಕಾಗೇನೆ ಹಿಂಗ್ ಮಾಡತಾರ ನನಗ್ ಗೊತ್ತಾಗತ್ತದಣ್ಣ. ಹೌದಾ? ಇಲ್ಲ ನೀ ವಿಚಾರ ಮಾಡಬೇಡ. ಅವ್ರು ಕೊಡು ರೊಕ್ಕ ಕೊಟ್ಟು ಅವ್ರಿಗೆ ಅಪ್ಪ ನನ್ನ ಕಾಲು ಬಿದ್ದ ನನ್ನ ತಂಗಿನ ಚಂದ ನೋಡ್ಕೊತ ಹೇಳಿ ಬರ್ತೀನಿ ಬಾ. ಹಾ ಸುಮ್ಕೆ 12 ವಿಚಾರ ಮಾಡಿ ತಲೆ ಕೆಡಿಸ್ಬೇಡ ಲಕ್ಷ್ಮಿ. ನಾನು ಚಿಂತೆ ಮಾಡಿಸ್ತೀನಿ, ನೀನು ಚಿಂತೆ ಮಾಡ್ತೀನಿ. ಲಕ್ಷ್ಮಿ ಏನ ಇದು ಊರ ಎಲ್ಲ ಊರಿಗೆ ಕರ್ಕೊಂಡ್ ನಾ ಅಂತ ಲಗ್ನದಾಗ ಅವ್ರ ಮನಿ ನೋಡಿ ಅಲ್ವಾ, ಇಲ್ಲಿ ಕರ್ಕೊಂಬಂದಿಲ್ಲ ಇಂತ ಮಡ್ಡಿಗೆ. ಏನ್ ಮಾಡೋದಣ್ಣ, ಇಷ್ಟೊತ್ನಾಗಂತೂ ಅವ್ರು ಊರಾಗ ಇರಂಗಿಲ್ಲ, ಇಲ್ಲೇ ಇರ್ತಾರ ನೋಡಣ್ಣ. ಹೊಲದ ಮನ್ಯಾಗ ಇರ್ತಾರ ಅವ್ರು. ಏನಿರ ಹಣ ನೀ ಮೊದಲ ವಿಚಾರ ಮಾಡ್ಲಿಲ್ಲ ನಾ ಕೊಡುವಾಗ. ರೊಕ್ಕ ಐತಿ ಶ್ರೀಮಂತರ ಅದಾರ ಅಂತ ನೋಡ್ಕೊಟ್ಟಿ ನಾನು ಹಣೆ ಬಾರ ಇದ ನೋಡೋಣ. ಯಾನ್ ನಾನು ತಂಗಿನ ಓದ್ ಕೆಟ್ಟ ಮನಿ ಕೊಡ್ಬೇಕಂತ ವಿಚಾರ ಮಾಡಂಗಿಲ್ಲ, ಚಲೋ ಮನಿ ಕೊಡ್ಬೇಕಂತ ಮಾಡಿತ್ತು. ಇವೆಲ್ಲಾ ನೋಡಿಲ್ಲಪ್ಪ ನಾ. ಇವತ್ತ ಬಂದಿದ್ನ ಇಲ್ಲಿ ಫಸ್ಟ್. ಏನ್ ಮಾಡ್ತಾರ ಯಾರಿಗೊತ್ತು. ಬಾ ಹೋಗುನ್. ಏ ಲಕ್ಷ್ಮಣ, ನೀ ತೊಂಬಲ್ಲ ವಿಚಾರ ಕುಡಿಯಾಕಲೆ. ಏನ್ ಹೋದಾಕಿ ಬರ್ಲೇ ಇಲ್ಲಲ್ಲ? ನೀನ್ ಹೆಂಚಿನ ಹತ್ರ ಈಗ ಹೊಡೆದು ಕೊಟ್ಟು ಕಳಿಸಿ. ಈಗ ಆಕಿಗೆ ಏನ್ ಪಕ್ಕ ಹೇಳಿ ಇಲ್ಲ, ಅವ್ರ ದಾನ ಏನ ವರದಕ್ಷಿಣೆ ರೊಕ್ಕ ಪೂರ್ತಿ ಕೊಟ್ಟಿಲ್ಲ. ವರದಕ್ಷಿಣೆ ರೊಕ್ಕ ತಗೊಂಬಾ ಹಚ್ಚಿಯವ, ಬಂಗಾರ ತಗೊಂಬಾ ಹಚ್ಚಿಯವ. ಹಂಗ ಏನ್ರ ರೊಕ್ಕದು ತಗೊಂಬಂದ್ರ ಒಳಗ್ ಕರ್ಕೋ. ಇಲ್ಲಿ ಕದ್ರ ಮಗನ ಆಕಿನ ಜೋಡಿ ನಿನ್ನೂ ಹೊರಗ ಕಳಿಸ್ತೇನೆ. ಹೇಳಿ ಕಳ್ಸಿನಿ, ಈಗ ರೊಕ್ಕ ಇದ್ರ ಅಟ್ಟೆ ಹೆಚ್ಚಿಡಿನ ಹೊಳಿ, ಇಲ್ಲ ಆ ಕಡೆ ಹೋಗತ್ತೇಳಿ ಕಂಡೀಷನ್ ಮಾಡಿ ಕಳ್ಸಿಲ್ಲ ಆಕಿಗೆ. ಎಲ್ಲ ಹೇಳಿ ಕಳ್ಸಿನಿ. ಆಕಿ ರೊಕ್ಕ ಕರ್ಕೊಂಡ್ ಬಂದ್ರ ಒಳಗ್ ಕರ್ಕೋ. ಇಲ್ಲಿ ಕದ್ರ ಮಗನ ಆಕಿನ ಜೋಡಿ ನಿನ್ನೂ ಒದ್ದ ಹೊರಗ್ ಕಳಿಸ್ತೇನೆ. ಮತ್ತ ಇಲ್ಲಿ ಹೇಳಪ್ಪ ಹೇಳಿನ ಆಕಿಗೆ. ನೋಡೋಣ ಇವತ್ತರ ನಾಡ್ರೆ ಬರ್ಬೋದು ಅವ್ರ ಇಟ್ಟಾಗ. ಮಣ್ಣಿಲ್ಲ ಹೋದ್ರ ನಮ್ದೇನ ಗಂಟು ಹೋಗತ್ತೆ. ಏನ್ ಚಿಂತೆ ಮಾಡಕ್ ಹೋಗ್ಬೇಡ. ನಾವು ನಾ ಮನಸ್ಸ ಮಾಡಿದ್ರೆ ಇಂತ ಸತ್ಯ ಅಂತ ತರ್ತೇನೆ. ಏನ್ ವಿಚಾರ ಮಾಡ್ಬೇಡ. ಇಕ್ಕಿನಕ್ಕಿಂತ ಭಾರಿ ತಂದು ನೀನ್ ಲಗ್ನ ಮಾಡ್ತೇನಂತ ವಿಚಾರ ಮಾಡಕ್ ಹೋಗ್ಬೇಡ. ಆಕಿ ರೊಕ್ಕ ರೂಪಾಯಿ ತಗೊಂಡ್ ಬಂದ್ರ ಅಟ ಒಳಗ್ ಕರ್ಕೊಂಬತ್ತ. ಇಲ್ಲಿ ನೋಡ ಅಲ್ಲಿ ಹೊರಗ ನಿಂದಿರ್ಸಿ ಮಾತಾಡ್ತ. ಆಯ್ತಪ್ಪ. ಬಾಣ ಲಕ್ಷ್ಮಿ ಬೀಗ್ರಾ ಯಾರಪ್ಪ ನಿಂದ್ರಿ. ಲಕ್ಷ್ಮಿ ಅಣ್ಣ ತಂಗಿ ಕೂಡೇ ಬಂದಾರ. ನಾ ನಿನ್ಗೆ ಏನ್ ಹೇಳಿ ಕಂಡೀಷನ್ ಮಾಡಿ, ರೊಕ್ಕ ರೂಪಾಯಿ ಇದ್ರ ಅಟ ಒಳಗ್ ಕರ್ಕೋ. ಇಲ್ಲಿ ಕಂದ್ರೆ ಹೊರಗ ಹೋಗ್ಲವ್ರು ನೋಡ್ ಬಂದಾರ. ನೋಡ್ ಹೋಗಿ ಮಾತಾಡ್ಸೋಗು. ನಿಂದ್ರಿ ಅಲ್ಲೇ ನಿಂದ್ರಿ. ಯಾಕ್ರಿ ಬೀಗ್ರ ಹಿಂಗಂಗದ ಹೇಳೋದಿಲ್ಲ ಕೇಳೋದಿಲ್ಲ ಹೋಗಾಳಕ್ಕಿ ಮತ್ತ ನೀವು ಬಂದಿರಿ ಕರಿಲಾರ ಬರೋದು? ಅಣ್ಣ ಅವ್ರು ಕರೆಯಂಗಿಲ್ಲ, ಬಾ ನೀ ಒಳಗ. ರೊಕ್ಕ ತಗೊಂಬಂತ ನೀವಲ್ರಿ ಕಳಿಸ್ತಾರ? ಯಾರು ಕಳ್ಸಿದಾರ? ತಂದಿದ್ ರೊಕ್ಕ ನೋಡಣ್ಣ. ನಿಮ್ ರೊಕ್ಕ ಕೊಡಕತ್ತ ನಾ ಇಲ್ಲಿ ಬಂದೇನ್ರಿ. ಅಲ್ರಿ ನಿಮಗ ನಮ್ ತಂಗಿಕಿತ ರೊಕ್ಕನ ಹೆಚ್ಚಪ್ಪ ನಿಮಗ? ನನಗ ಮಾತು ಬಾಳ. ಏ ತಮ್ಮ, ಇಲ್ಲಿ ಮಾತಾಡಿ ಹಿರಿ ಮನುಷ್ಯ ಇಲ್ಲದೇನೆ. ಮೊದಲ 4 ಮಂದಿ ಮಾತು ಕೊಟ್ಟಿ ಬರ್ಲಿ ಒಳಗ. ನೋಡಣ್ಣ 4 ಮಂದಿ ಮಾತು ಕೊಟ್ಟಿ ವರದಕ್ಷಿಣೆ ರೊಕ್ಕ ಹಚ್ಚಿ ನೀನ್ ಲಗ್ನ ಮಾಡ್ತೇನೆ ಅಂತೇಳಿ. ಇರ್ಲಿ ಬಿಡು, 4 ಮಂದಿಯಾಗ ಇರ್ಲಿ ಅಂತೇಳಿ ಲಗ್ನ ಮಾಡ್ಕೊಂಡಿನಿ. ಈಗ ವರದಕ್ಷಿಣೆ ಏನಿಲ್ಲ ಏನೂ ಇಲ್ಲ. ಹಂಗ ಹೆಂಗ್ ಕರ್ಕೊಂಡ್ ನಾವು? ಆಯ್ತ್ರಿ, ಈಗ ನೀವು ಅಂದಿದ್ದು ಕರೆಕ್ಟ್. ನಾ ಮಾತ್ ಕೊಟ್ಟಿದ್ನಿ. ಮತ್ತೆ ನಿಮ್ ಲಾಸ್ಟಿಗೆ ನಾ ಏನಂದ್ರಿ, 1 ತಿಂಗ್ ಟೈಮ್ ತಗೊಂಡಿದ್ನಿ. 1 ತಿಂಗ್ ಟೈಮ್ ತಗೊಂಡಿದ್ನಿ. ಮತ್ 1 ತಿಂಗಳದಾಗ ಸಜ್ಜ ಮಾಡ್ಬೇಕು ಅನ್ನೋಕ ನೀವು ಅದ ರೊಕ್ಕದ ನೆವ ಇಟ್ಕೊಂಡ ನಮ್ ತೆಂಗಿನ ಬಡದ್ ಕಳ್ಸಿರಲ್ರಿ. ಹೊಡೆದ ಎಲ್ಲೇಕಿಗೆ? ಹೌದು, ಮತ್ ಏನ್ ಮಾಡೋದು? ಒಟ್ಟ ಏನು ಇಲ್ಲೇ ಅದ ಹೊಡೆದದ್ದು ವಿಷಯ ನನ್ಗೇನು ಗೊತ್ತಿಲ್ಲ. ಹೊಡಿಬಾರ್ದಲ್ಲಿ ಹಂಗ. ಏನ್ ಶಾಲೆನೇ ಇಲ್ಲ ಹುಡುಗ. ಅಣ್ಣ ನೋಡ್ ಹೆಂಗ್ ನಾಟಕ ಮಾಡತ್ತ. ನಮ್ಮ ನನ್ ಗಂಡ ಹಚ್ಕಾರ ಅವ್ರ ಹೊಡ್ಸಿದಾರ. ಹೊಡಿಸ್ಕರಿ ನೋಡ್ ಹೆಂಗ್ ನಿನ್ ಮುಂದ್ ನಾಟಕ ಮಾಡತ್ತದಾರ. ಸರಿ, ಈಗ ನಿಮ್ಮ ಮಾತು ಕೊಟ್ಟಂಗ ರೊಕ್ಕ ತಂದಿನಿ. ತೋರಿ. ತಗೋರ್ಲಿ ರೊಕ್ಕ ತಗೋ. ನೆನಸ್ಕೊಂಡು ಒಳಗಿಡೋದನ್ನ ಆಯ್ತಳ. ರೊಕ್ಕ ಕೊಟ್ರಿ ಇಲ್ಲ? ಕುಂದ್ರಿ. ನನಗೆ ಇಳಗ ಒಬ್ಬಾಕಿ ತಂಗಿ. ನಿಮಗ ನಾನು ಕೈ ಮುಗಿದ ಕಾಲ್ ಬಿದ್ದು ಕೇಳ್ಕೊತಾನೆ. ಇರ್ಲಿ ದಯವಿಟ್ಟು ನನ್ನ ತಂಗಿನ ಚಂದಾಗಿ ನೋಡ್ಕೋರಿ. ಅಣ್ಣ ನೀ ಯಾಕೆ ಅವ್ರ ಕಾಲ್ ಬೀಳ್ತಿ? ಅವ್ರ ಮನುಷ್ಯತ್ವ ಅನ್ನೋದೇ ಇಲ್ಲ. ನೀ ಯಾಕೆ ಕಲ್ ಬೇಕು ಕೇಳ್ದ? ಅಲ್ಲ ನೋಡ, ನಿಮ್ಮ ತಂಗಿ ನಿನ್ನ ಮುಂದೆ ಹಿಂಗ ಮಾತಾಡ್ತಾಳ. ಇಲ್ಲಿ ನೋಡ್ರಿ ಹೆಂಗ ಬರ್ದ ನೋಡ್ರಿ ದುಡ್ಡಾಗ ನೋಡ್ರಿ. ಹಿಂಗ ಇದ್ರ ಮಾತಾಡಿ ಮೇಲೆ ಹೊಡ್ಸ್ಕೊತಾಳ ಆಕಿ. ಅಲ್ರಿ ದೊಡ್ಡವ್ರು ಸಣ್ಣಾಕಿ ತಿಳಿದಿಲ್ಲ, ಸ್ವಲ್ಪ ತಿಳಿಸಿ ಹೇಳ್ಬೇಕು ಬ್ಯಾಡ್ರಿ. ಅಣ್ಣ ಕುಂದ್ರ ಕೆಳಗ ಅವ್ರೇನ್ ಕುಂದ್ರ ಅಂತ ಹೇಳಂಗಿಲ್ಲ. ಈಗ ರೊಕ್ಕ ಕೊಟ್ಟಿರ ಕುಂದ್ರಿ. ನಿಮ್ಗೆ ಯಾರು ಕುಂದ್ರ ಹೇಳುದಿಲ್ಲ. ರೊಕ್ಕಕ್ಕೆ ಇಟ್ಟು ದಿಮಾಕ್ ಮಾಡ್ತೀರಿ. ಸ್ವಲ್ಪ ತಿಳಿಸಿ ಹೇಳಕ್ ಬರಾಗಲ್ಲ ನಿನ್ನ ತಂಗಿಗೆ. ಇದು
ಅಲ್ರಿ ಆ ರೊಕ್ಕ ನೆವ ಇಟ್ಕೊಂಡ್ ನಿಮ್ಮನ್ನ ದನ ಬಟ್ಟಂಗ್ ಬಡದ ಹೆಂಗ್ರಿ? ಏ ಅವ ಒಂದ್ ಮಾತಾಡಿದ್ರಿ ಎರಡ್ ಮಾತಾಡ್ತಾಳ ನಿಮ್ ತಂಗಿ. ಹೌದಾ ಲಕ್ಷ್ಮಿ? ಅಣ್ಣ ನಿನ್ ಬಗ್ಗೆ ಏನೇನ ಮಾತಾಡ್ನ ಸುಮ್ಮನೆ ಕುದ್ರಂಗಿಲ್ಲ ನಾ ಅವ್ರ ಮುಂದೆ ಬೇಕಾ ನನ್ ಹೊಡಿಲಿ ಬಡಿಲಿ ನಾ ಸಹಿಸ್ಕೊತ ನಿನ್ ಬಗ್ಗೆ ಮಾತಾಡ್ನ ಸಹಿಸಲ್ಲ. ನೋಡು ನಿನ್ ಮುಂದೆ ಇಟ್ಟು ಹಾರಾಡ್ತಾಳಿಕಿ, ನೀ ಇರ್ಲಾರ್ದಾಗ ಎಷ್ಟ್ ಹಾರಾಡ್ಬೇಕ. ಏ ಹೇಳನೆ ಬಾಯ್ ಬಾಯ್ ಬಿಟ್ಟಿಲ್ಲಿ. ಒಳಗೋಗ್ನಿ ಒಳಗೋಗಿ ಏನಾರ ಮಾಡ್ಕೊಂಡ್ ಬಾ ಹೋಗು. ಇದೇ ಮಾತಾಡ್ಕೊಂಡು ಕೂತ್ಬಿಡ್ತೇನು? ಅಲ್ರಿ ನಾವು ಒಂದ್ ತಾಸ್ ಇರಾವನ ಕೊಟ್ಟೆ ನಾ ಕುಲುಕ್ ಹೊರ್ತತ್ತ ನಾ ಹೋಗಿ ಬಿಡವು ಸಾಲ ಸೂಲ ಮಾಡಿ ನಿಮಗ ನಮ್ ತಂಗಿ ಕೊಟ್ಟಿನಿ ಚಂದಾಗ ನೋಡ್ಕೋರಿ. ಆಕಿ ಸಂತೋಷನೇ ನಿಮ್ಮ ಸಂತೋಷ, ನಿಮ್ಮ ಸಂತೋಷನ ಆಕಿ ಸಂತೋಷ. ಕೊಟ್ಟಿಲ್ಲ ಪದ್ಧತಿ ಹೇಳಿ ಕಳ್ಸ. ಪದ್ಧತಿ ಗೊತ್ತಿಲ್ಲ, ಹಿರಿಯರಿಗೆ ಹೆಂಗ ಮರ್ಯಾದೆ ಮಾತಾಡ್ಬೇಕನ್ನು ಗೊತ್ತಿಲ್ಲ, ಮರ್ಯಾದೆ ಹೆಂಗ್ ಕೊಡ್ಬೇಕನ್ನು ಗೊತ್ತಿಲ್ಲ. ನಮ್ ತಂಗಿ ಪದ್ಧತಿ ಬಿಟ್ಟು ಯಾವತ್ತು ನಾನು ಮನೆ ನಡ್ಕೊಂಡೇ ಇಲ್ಲ ಅಂತಕ್ಕೆಲ್ಲ. ಗಂಡನ್ ಹೆಂಗ್ ಮಾತಾಡ್ಬೇಕನ್ನು ಗೊತ್ತಿಲ್ಲ, ಇದನ್ನ ಕಲಿಸಿ ನಿಮ್ ತಂಗಿಗೆ. ಹ್ಯಾಂಗ್ ಕೊಡ್ತಾಳೆ ಬೀಗರು ಬಂದು ಮನೆಗೆ ಬಂದಾನ. ಇಲ್ರಿ ಗೋರ್ ಮುಂದೆ ದವಾಖಾನೆ ತೋರ್ಸ್ಕೊಂಡ್ ಬಂದಿನಿ, ಜ್ವರ ಬಿಟ್ಟಿದ್ದು ಬ್ಯಾತನ ತಂಡೇಶ್ವರ. ಹಾ ಮತ್ ಈ ಆನ ಮನೆ ದನ ಬಡ್ದಂಗ್ ಬಿಡದ್ರಿ ಯಾಕೆ ಮೊದಲ ಸಣ್ಣಾಕ್ರಿ ನೋಡಿ ಸಂಭಾಳ್ಕೊಂಡ್ ಹೋಗ್ರಿ. ನಿಮ್ಮ ತಂಗಿ ನಿಮ್ ಮಗಳಿದ್ರೆ ಹಿಂಗ್ ಮಾಡ್ತೀರಿ ನಿಮ್ ಮನ್ಯಾಗ? ತವ್ರ ಮನೆಗೆ ಇಟ್ಟು ಮಾಡ್ತಾಳಕಿ ನಾಟಕ, ಇಟ್ಟು ಇಲ್ಲಿ ಇಟ್ಟು ಮಾಡಾಕಿಲ್ಲ ನಾಟಕ ರೀ. ಹಾ ನೋಡಣ್ಣ ಹೋಗ್ಲಾಡಿ. ನಾ ಏನಂದ್ರೆ ಇನ್ನೊಂದ್ ಏನಾರ ಅಂತಾರಣ್ಣ ಹೆಂಗಿರೋದು ಹೇಳಣ ಇಂತ ಮನೆಯೊಳಗ ಎದ್ ಹೋಗಿಲ್ ತಗೋ ನೋಡಣ ಒಂದ್ ಕುಂಡ್ರಾಕ್ ಬಿಡಂಗಿಲ್ಲ ಎಷ್ಟ್ ಕಾಡ್ತಾರ ಹಂಗ ನಿನ್ ಮುಂದೆ. ಕಣ್ಣೆ ನೆತ್ತಿ ಮ್ಯಾಗ ಬಂದವನು. ಏ ಬರೇ ಮಾತು ಹೇಳ್ತಿಲ್ಲ, ಮೂಲ ಬಾರ್ಕೊಲ್ಲ ತಗೋರಲ್ಲೇ ಒಂದು ಇಕ್ಕರ್ಸ. ಹೋಗೋ ಮನ್ಸಿ ಎರಡು ಸಹಜ್ರಿ ಏನೋ ನೋಡ್ಲಾಕ ದಾರ ಐತಿ. ನೋಡಿರ್ಲಿಲ್ಲ ಇವ್ರಿಗೆ ಹಿಂಗ್ ಮರಿಗಿಟ್ರ ಏನ್ ಮಾಡ್ಲಿ ಗುದ್ದಿದ್ಯಾಗ ದಾರ್ಯಾಗ ಕಣ್ಣ ಏನು ಮಾಡ್ಕೊಂಡವನ. ನೋಡಪ್ಪ ಆಕಿ ಚಂದಾಗಿದ್ರ ಇರ್ಲಿ, ಇಲ್ಲ ಕರ್ಕೊಂಡ್ ಹೋಗ್ಬಿಡೋದು.